ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಪದರ ಪದರಗಳಿಹವು ಗಂಟು ಗಂಟುಗಳಿಹವು, ಹೃದಯದಲ್ಲಿ ಬುದ್ಧಿಯಲ್ಲಿ ವಾಕ್ಚರ್ಯಗಳಲ್ಲಿ, ಇದಮಿತ್ತ ಮೆಲ್ಲಿಹುದು ಮನುಜ ಸ್ವಭಾವದಲ್ಲಿ, ವಿಧಿಯ ಕೈ ಚಿತ್ರವದು ಮಂಕುತಿಮ್ಮ. 199ನೇ ಕಗ್ಗ. ಪದರ ಪದರಗಳಿಹವು, ಬೇರೆ ಬೇರೆ ಲೇಯರ್ಗಳಿರುತ್ತವೆ, ಗಂಟು ಗಂಟುಗಳಿಹುದು, ಎಲ್ಲೆಲ್ಲೋ ಒಂದು ಅಕ್ಯುಮುಲೇಟೆಡ್ ಭಾವಗಳಿರುತ್ತವೆ, ಬಿಡಿ ಬಿಡಿಯಾದ ಭಾವಗಳಿರುತ್ತವೆ. ಎಲ್ಲಿ? ಹೃದಯದಲ್ಲಿ ಮನುಷ್ಯನ ಎಮೋಷನಲ್ ಕೋಶೆಂಟ್ ಇರಬಹುದು, ಬುದ್ಧಿಯಲ್ಲಿ ಐಕ್ಯೂ ಇರಬಹುದು, ವಾಕ್ಚರ್ಯೆಯಲ್ಲಿ ನಮ್ಮ ಮಾತಿನಲ್ಲಿ, ಬಾಡಿ ಲ್ಯಾಂಗ್ವೇಜಲ್ಲಿ. ಇದಮಿತ್ತಂ ಎಲ್ಲಿಹುದು, ಇದಮಿತ್ತಂ ಅಂದರೆ ಇದು ಹೀಗೆ ಅಂತ ಹೇಳುವಂಥದ್ದು. ಆ ಥರ ಇರೋದಕ್ಕೆ ಸಾಧ್ಯ ಇಲ್ಲ. ಹೇಗಿರೋಕ್ಕೆ ಸಾಧ್ಯ? ಮನುಷ್ಯ ಸ್ವಭಾವದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ತನ್ನದೇ ಆದ ವಿಧಾನದಲ್ಲಿ ಯುನೀಕ್ ಆಗಿರ್ತಾನೆ. ನಾನೇ ಬೇರೆ, ನೀವೇ ಬೇರೆ, ಅವರೇ ಬೇರೆ, ಎಲ್ಲರೂ ಬೇರೆ ಬೇರೆ. ನಮ್ಮ ಭಾವ ತೀವ್ರತೆಯಲ್ಲಿ ಬೇರೆ ಬೇರೆ. ನಾನು ಯಾವುದೋ ಒಂದು ಸಂದರ್ಭಕ್ಕೆ ನಾನು ಎಮೋಷನಲಿ ರಿಯಾಕ್ಟ್ ಮಾಡುವಷ್ಟು ಇನ್ನೊಬ್ಬರು ಮಾಡದೇ ಇರಬಹುದು, ಮತ್ತೊಬ್ಬರು ನಮ್ಮಿಬ್ಬರಿಗಿಂತ ಹೆಚ್ಚಾಗಿರಬಹುದು. ಹೀಗೆ ಬುದ್ಧಿಯಲ್ಲಿ ನಾವು ತೋರಿಸುವ ಸ್ಮಾರ್ಟ್ನೆಸ್ ಅಥವಾ ಮುಂದಿನ ಕ್ಯಾಲ್ಕ್ಯುಲೇಷನ್ ಇರಬಹುದು, ಇದನ್ನು ಕರೆಕ್ಟಾಗಿ ಸಂದರ್ಭನ ಅನಲೈಸ್ ಮಾಡೋದಿರ್ಬೋದು. ಬುದ್ಧಿಮತ್ತೆಯಲ್ಲಿ ಒಬ್ಬರು ಒಬ್ಬರಿಗಿಂತ ವಿಭಿನ್ನ. ವಾಕ್ಚರ್ಯೆಯಲ್ಲಿ, ವಾಕ್ ಅಂದರೆ ಮಾತು, ನಮ್ಮನ್ನು ನಾವು ಎಷ್ಟು ಸಮರ್ಥವಾಗಿ ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಮಾಡ್ತೀವಿ, ನಮ್ಮನ್ನು ನಾವು ಎಷ್ಟು ಸಮರ್ಥವಾಗಿ ಇನ್ನೊಬ್ಬರಿಗೆ ಹೇಳಿಕೊಳ್ಳಬಲ್ಲೆವು, ಅಥವಾ ಯಾವುದೋ ಒಂದು ಮಾತಿಗೆ ಆ್ಯಸ್ ಅ ರಿಯಾಕ್ಷನ್ ನಾವು ಎಷ್ಟು ಸಕ್ಷಮವಾಗಿ ಪರ್ಫೆಕ್ಟ್ ಆದ ರಿಯಾಕ್ಷನನ್ನು ಕೊಡಬಲ್ಲೆವು, ಇದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗ್ತಾ ಹೋಗುತ್ತೆ. ಚರ್ಯೆಯಲ್ಲಿ ನಮ್ಮ ಬಾಡಿ ಲ್ಯಾಂಗ್ವೇಜು, ಅದು ಬೇರೆ ಬೇರೆ ಬಾಡಿ ಲ್ಯಾಂಗ್ವೇಜಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತೆ. ನಾವು ಯಾರೂ ಒಂದೇ ಥರ ಹಿಂಗೇ ಇರಬೇಕು ಅಂತ ನಾವು ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಇದಮಿತ್ತಂ ಅಂತ ಹೇಳೋ ಅಂಥ ಮನುಷ್ಯ ಸ್ವಭಾವ ಇರೋದಕ್ಕೆ ಸಾಧ್ಯನೇ ಇಲ್ಲ. ವಿ ಆರ್ ಆಲ್ ಯುನೀಕ್ ಇನ್ ಅ ಡಿಫ್ರೆಂಟ್ ವೇ. ವಿಧಿಯ ಕೈ ಚಿತ್ರವದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪದ ಬಳಕೆ ಇರುತ್ತೆ DVGದು. ಕೈ ಚಿತ್ರ ಅದು. ಕೈ ಚಿತ್ರ ಅಂದ್ರೇನು? ಫ್ರೀ ಹ್ಯಾಂಡ್ ಡ್ರಾಯಿಂಗು. ನಾವು ಸ್ಕೇಲ್ ಇಟ್ಟು ಅಳತೆ ಹಾಕಿ ಬರೆದ್ರೆ ಎಲ್ಲ ಚಿತ್ರಗಳು ಒಂದೇ ಥರ ಇರುತ್ತೆ. ಆದರೆ ಹಾಗಲ್ಲ, ಇದು ಕೈ ಚಿತ್ರ, ಫ್ರೀ ಹ್ಯಾಂಡ್ ಡ್ರಾಯಿಂಗ್. ಒಂದು ಮುಖ ಬಂದಾಗ ಇನ್ನೊಂದು ಬರಲ್ಲ, ಇನ್ನೊಂದು ಏನೋ ಬೇರೆ ಆಗುತ್ತೆ, ಮತ್ತೊಂದು ಬೇರೆ ಥರ ಆಗುತ್ತೆ. ಹೀಗೆ ಬದಲಾವಣೆ. ಮನುಷ್ಯ ಜಾತಿಯಲ್ಲಿರುವ ವೈವಿಧ್ಯತೆಯನ್ನು ಸಂಭ್ರಮಿಸೋ ಅಂತಹ ಒಂದು ಕಗ್ಗ ಇದು ಅಂತ ನನಗನ್ಸುತ್ತೆ. ನಮ್ಮ ಮಧ್ಯದಲ್ಲಿರುವಂತಹ ಡಿಫ್ರೆನ್ಸ್ನ ನಾವು ಗೌರವಿಸೋದನ್ನು ಕಲಿಬೇಕು. ಆ ಸಂದೇಶ ಈ ಕಗ್ಗದಲ್ಲಿ ಇದೆ ಅಂತ ನನಗನ್ಸುತ್ತೆ. ಯಾರೋ ಒಬ್ಬರ ಸ್ವಭಾವ, ಅವ್ರಿಗೇನೋ ಆ್ಯಂಗರ್ ಇಶ್ಯೂಸ್ ಇರ್ಬೋದು, ಬೇಗ ಸಿಟ್ಟು ಬರುತ್ತೆ ಅಂತ ಇರಬಹುದು, ನನಗೆ ಸಿಟ್ಟು ಬರದೇ ಇರಬಹುದು, ನಾನು ಕಾಮಾಗಿರ್ತೀನಿ ಅಂದ ಮಾತ್ರಕ್ಕೆ ಸಿಟ್ಟು ಬರೋನು ಮಾಡ್ತಾ ಇರೋದು ತಪ್ಪು ಅಂತ ನಾನು ಜಡ್ಜ್ಮೆಂಟಲ್ಲಿ ಆಗೋಕ್ಕಾಗೋದಿಲ್ಲ. ಅವರ ಸ್ವಭಾವ ಅವರದ್ದು, ನನ್ನ ಸ್ವಭಾವ ನಂದು. ಯಾವುದೇ ಸಂದರ್ಭಕ್ಕೆ ನಾವೆಲ್ಲ ರಿಯಾಕ್ಟ್ ಮಾಡೋ ರೀತಿಗಳು ಬೇರೆ ಬೇರೆ ಇರುತ್ತೆ. ನಮ್ಮೆಲ್ಲರ ಕಣ್ಣುಗಳು ಬೇರೆ ಬೇರೆ ಥರ, ಮೂಗು ಬೇರೆ ಥರ, ಬಾಯಿ ಬೇರೆ ಥರ. ಇನ್ನೊಬ್ಬರನ್ನ ಕಡಿಮೆ ಅಂತ ಹೇಳುವಂಥದ್ದಾಗಲಿ, ನಮ್ಮನ್ನು ಹೆಚ್ಚು ಅಂತ ಹೇಳ್ಕೊಳಕ್ಕಾಗಲಿ ಯಾವ ತಾರ್ಕಿಕವಾದ ರೀಸನ್ನು ಇಲ್ಲ ಇಲ್ಲಿ. ಆ ಡಿಫರೆನ್ಸನ್ನು ಗೌರವಿಸುವುದನ್ನು ಹೇಳಿಕೊಡುವಂತಹ ಕಗ್ಗ ಇದು ಅಂತ. ಮೊನ್ನೆ ಇತ್ತೀಚೆಗೆ ಆಫ್ ಲೇಟ್ ಈ ದಿನಗಳಲ್ಲಿ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಬೆಳೆದು ಬಂದಿರೋ ಈ ದಿನಗಳಲ್ಲಿ, ಅದರ ಸೈಡ್ ಬೆನಿಫಿಟ್ ಆಗಿ ಈ ಡಿಫರೆನ್ಸ್ನ ಗೌರವಿಸೋದನ್ನು ನಾವು ಕಲಿತಿದ್ದೀವಿ ಅಂತ ಅನಿಸುತ್ತೆ. ಇವತ್ತಿನ ದಿನಗಳಲ್ಲಿ ಆಗ್ತಿರೋಂತಹ ಒಳ್ಳೆಯದರ ಸಂಕೇತ ಇದು ಅಂತ ನನಗನ್ಸುತ್ತೆ. ನಾವೆಲ್ಲರೂ ಯಾರೋ ಏನೋ ಒಂದು ಕುಂದಿರೋರು, ಕೊರತೆ ಇರೋರು, ಒಂದು ಊನ ಇರೋರು ಅಂಥವ್ರನ್ನ ಎಲ್ಲ ತುಂಬ ಸಹಜವಾಗಿ ಸ್ವೀಕರಿಸೋದನ್ನು ನಾವು ಇತ್ತೀಚೆಗೆ ಎಲ್ಲ ಕಡೆ ನೋಡ್ತಿದ್ದೀವಿ. ಬಹಳ ಉನ್ನತವಾದ ಬೆಳವಣಿಗೆ ಅದು ಮನುಷ್ಯ ಕುಲದಲ್ಲಿ ಅಂತ ನನಗನ್ಸುತ್ತೆ. ಮೊನ್ನೆ ಒಂದು ಪ್ರತಿಷ್ಠಿತ ನಾಟಕದ ರೆಪರ್ಟ್ರಿಯ ಒಂದು ನಾಟಕಕ್ಕೆ ಹೋಗಿದ್ದೆ. ಆ ನಾಟಕದಲ್ಲಿ ಒಬ್ಬ ನಟನಿಗೆ ಮೆಳ್ಳಗಣ್ಣಿತ್ತು. ಅಂದರೆ ಆ ಕಣ್ಣನ್ನು ಉಪಯೋಗಿಸಿ ಅವರು ಯಾವುದೇ ತಮಾಷೆಯನ್ನು ಮಾಡೋಕ್ಕೆ ಹೋಗಲಿಲ್ಲ. ಹಾಸ್ಯದ ಪಾತ್ರಗಳು ಇದ್ದವು, ಆತನೂ ಆ ಹಾಸ್ಯದ ಪಾತ್ರಗಳನ್ನು ಮಾಡಿದ್ದ. ಆದರೆ ಆ ಹಾಸ್ಯ ಅವನ ಮೆಳ್ಳಗಣ್ಣಿನ ಮೂಲಕ ಉತ್ಪತ್ತಿಯಾಗುವಂತಹ ಹಾಸ್ಯ ಆಗಿರಲಿಲ್ಲ. ಆತ ತುಂಬ ಗಂಭೀರವಾದ ಪಾತ್ರಗಳನ್ನು ಮಾಡ್ದ. ಎಲ್ಲಿಯೂ ಕೂಡ ಅವನು ಮಾತಾಡುವಾಗ ಜನರು ನಗೋದಾಗಲಿ, ಅವನನ್ನು ಹಾಸ್ಯ ಮಾಡೋದಾಗಲಿ ಆಡಿಯನ್ಸಿಂದ ಆ ಥರದ್ದು ಯಾವ ರೆಸ್ಪಾನ್ಸು ಬರಲಿಲ್ಲ. ತುಂಬ ಗಂಭೀರವಾದ ಪಾತ್ರವನ್ನು ಅಷ್ಟೇ ಗಂಭೀರವಾಗಿ ನೂರಾರು ಜನ ತುಂಬಿದ ಸಭೆ ನೋಡ್ತು. ಇದೊಂದು ತುಂಬ ಪಾಸಿಟಿವ್ ಬೆಳವಣಿಗೆ, ಈ ಸೋಷಿಯಲ್ ಮೀಡಿಯಾದ ಸೈಡ್ ಎಫೆಕ್ಟ್ಸ್ನ ಬೆಳವಣಿಗೆ ಇದು ಅಂತ ನನಗನ್ಸುತ್ತೆ. ನಾವೆಲ್ಲರೂ ತುಂಬ ಜನ ಸದಾ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಒಟ್ಟಿಗೆ ಇರೋದ್ರಿಂದ ಇನ್ನೊಬ್ಬರ ಕುಂದು ಕೊರತೆಗಳನ್ನು ನಾವು ಗೌರವಿಸೋದನ್ನು ಕಲಿತೀವಿ. ಯಾಕೆ ಅಂದರೆ
ಯಾವುದೇ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಅಷ್ಟು ಜನ ಒಟ್ಟಿಗೆ ಇದ್ದಾಗ ಇನ್ನೊಬ್ಬರ ಕುಂದುಕೊರತೆಗಳು ನಮಗೆ ಹೇಗೆ ಕಾಣುತ್ತವೋ ನಮ್ಮದು ಇನ್ನೊಬ್ಬರಿಗೆ ಕಾಣಿಸುತ್ತೆ ಮತ್ತು ಅದು ನಮಗೂ ರಿಯಲೈಸ್ ಆಗ್ತಾ ಬರುತ್ತೆ. ಆ ಕಾರಣದಿಂದ ನಾವು ಬೇರೆಯವರನ್ನು ಜಡ್ಜ್ ಮಾಡೋದನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಜನ ನನ್ನನ್ನು ಜಡ್ಜ್ ಮಾಡದೇ ಇರಲಿ ಅನ್ನೋ ಕಾರಣದಿಂದಾಗಿ. ಈ ಒಂದು ಪಾಸಿಟಿವ್ ಬೆಳವಣಿಗೆ ಇವತ್ತಿನ ಸಮಾಜದಲ್ಲಿ ಕಾಣ್ತಾ ಇದೆ. ನಮ್ಮಲ್ಲಿ ಬೇರೆ ಬೇರೆ ಪದರಗಳಿವೆ, ಗಂಟುಗಳಿವೆ. ಯಾಕೆಂದರೆ ಪ್ರತಿಯೊಬ್ಬರೂ ಬೆಳೆದು ಬಂದ ಅಪ್ಬ್ರಿಂಗಿಂಗು, ನಾವು ಕಲಿತುಕೊಂಡು ಬಂದಂತಹ, ನಾವು ನೋಡಿ ಬೆಳೆದಂತಹ ವ್ಯಕ್ತಿಗಳು ಎಲ್ಲ ಬೇರೆ ಬೇರೆ. ನಮ್ಮ ಹೃದಯದಲ್ಲಿ, ಬುದ್ಧಿಯಲ್ಲಿ, ವಾಕ್ಚರ್ಯೆಯಲ್ಲಿ ಎಲ್ಲದರಲ್ಲೂ ಡಿಫರೆನ್ಸ್ ಇರೋದರಿಂದ ಇದಮಿತ್ತಂ ಅಂತ ಮನುಷ್ಯನ ಸ್ವಭಾವದಲ್ಲಿ ಇಲ್ಲವೇ ಇಲ್ಲ. ಯಾಕೆಂದರೆ ಇದು ವಿಧಿಯ ಕೈ ಚಿತ್ರ. ಪ್ರತಿಯೊಬ್ಬರಲ್ಲೂ ಪಾಸಿಟಿವ್ಸು ಇರುತ್ತೆ, ನೆಗೆಟಿವ್ಸು ಇರುತ್ತೆ. ನನ್ನ ಪಾಸಿಟಿವ್ಸ್ನ ನಾನು ಸಂಭ್ರಮಿಸ್ತೀನಿ, ಇನ್ನೊಬ್ಬರ ನೆಗೆಟಿವ್ಸ್ನ ನಾನು ಗೌರವಿಸ್ತೀನಿ. ಈ ನಿಲುವನ್ನು ತಳೆದಾಗ ನಮಗೂ ಸುಖ, ಲೋಕಕ್ಕೂ ಸುಖ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.